Good morning, students. This is 2010 problem, 24 mark. This is something different problem which includes both normal loss as well as abnormal loss. I'll read out and explain along with the reading. Nandini Limited Bangalore is consigned 10,000 kgs of ghee to Lakshmi of Mangalore. The cost of ghee was 200 per tin of 10 kgs. Here cost price is 200 per tin. One tin contains 10 kgs. ಒಂದು ಟಿನ್ನಲ್ಲಿ 10 kgs ಬರ್ತದೆ. ಸೊ ಕಾಸ್ಟ್ ಪ್ರೈಸ್ ನಮಗೆ ಬಂದುಬಿಟ್ಟು 200. ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸ್ 10,000. The consignment expenses were freight and insurance 5,000. Expenses of consignor 5,000. During transit, 25 tins were accidentally destroyed. It is abnormal loss. 25 tins accidentally destroyed, ಅದು abnormal loss ಅನ್ನು ಇಂಡಿಕೇಟ್ ಮಾಡ್ತದೆ. And claim of rupees 4,500 was received from insurance company, that is insurance claimed. Lakshmi took delivery of the consignment and sold 750 tins at 30 per kg. So quantity of sold goods 750 tins, 750 tins sold ಆಗಿದೆ at rupees 30 per kg. ಒಂದು ಕೆ ಜಿಗೆ 30 ರುಪೀಸ್ ಹಾಗೆ ಕೆ ಜಿ ಸೋಲ್ಡ್ ಆಗಿದೆ. ದ ಎಕ್ಸ್ಪೆನ್ಸಸ್ ಬೀಯಿಂಗ್ ಗೋಡೌನ್ ರೆಂಟ್ 2,000 ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ 7,500. ಸೊ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ, ಬೋತ್ ಆರ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ. ಲಕ್ಷ್ಮಿ ಈಸ್ ಎಂಟೈಟಲ್ಸ್ ಫಾರ್ ಎ ಕಮಿಷನ್ ಆಫ್ 3% ಪ್ಲಸ್ 1% ಡೆಲ್ ಕ್ರೆಡರಿ. ಸೊ ಇಲ್ಲಿ ಲಕ್ಷ್ಮಿಗೆ 3% ನಾರ್ಮಲ್ ಕಮಿಷನ್ ಪ್ಲಸ್ 1% ಡೆಲ್ ಕ್ರೆಡರಿ ಕಮಿಷನ್ ಘೋಷಣೆ ಮಾಡಿದ್ದಾನೆ. ನಂದಿನಿ ಲಿಮಿಟೆಡ್ ಕನ್ಸೈನರ್ 3+1 4% ಕಮಿಷನ್ ಆಫರ್ ಮಾಡಿದ್ದಾನೆ. ಇಲ್ಲಿ 1% ಡೆಲ್ ಕ್ರೆಡರಿ ಯಾಕೆ ಅಂದರೆ ಯಾವುದೇ ಬ್ಯಾಡ್ ಡೆಟ್ಸ್ ಅನ್ನು ಯಾವುದೇ ಸಾಲದಲ್ಲಿ ವಸ್ತುಗಳು ಹೋಗಿದ್ದರೆ ಆ ಸಾಲವನ್ನು ರಿಕವರ್ ಮಾಡಿ ಅವನು ಕೊಡಬೇಕು, ಅದು ಅವನ ಜವಾಬ್ದಾರಿಯಾಗಿದೆ. ಅದಕ್ಕೋಸ್ಕರ 1% ಡೆಲ್ ಕ್ರೆಡರಿ ಕಮಿಷನ್ ಕೊಟ್ಟದ್ದು. ಸೊ ನೆಕ್ಸ್ಟ್ ನೋಡಿ, ಎ ಕಸ್ಟಮರ್ ಹೂ ಹ್ಯಾಡ್ ಪರ್ಚೇಸ್ಡ್ 100 tins ವಾಸ್ ಅನೇಬಲ್ ಟು ಪೇ 20% ಆಫ್ ದ ಅಮೌಂಟ್ ಡ್ಯೂ ಫ್ರಮ್ ಹಿಮ್. ನೋಡಿ, ಇಲ್ಲಿ ಆಗಿದೆ ವಿಷಯ ಇರೋದು. ಒಬ್ಬ ಕಸ್ಟಮರ್ ಏನು ಮಾಡಿದ್ದಾನೆ, 100 tins ಪರ್ಚೇಸ್ ಮಾಡಿದ್ದಾನೆ, ವಾಸ್ ಅನೇಬಲ್ ಟು ಪೇ 20% ಆಫ್ ದ ಅಮೌಂಟ್. ಇಲ್ಲಿ ನಮಗೆ ಎರಡು ವಿಷಯ ಅರ್ಥ ಆಗಬೇಕು. ಒಂದು, 100 tins ಓದೋದು ಸಾಲದಲ್ಲಿ ಪರ್ಚೇಸ್ ಮಾಡಿದ್ದಾನೆ 100 tins, ಕ್ಯಾಶಲ್ಲಿ ಅಲ್ಲ. ಸೊ 750 tins ಸೋಲ್ಡ್ ಆಗಿದ್ದರೆ ಅದರಲ್ಲಿ 650 tins ಕ್ಯಾಶಲ್ಲಿ ಸೇಲ್ ಆಗಿದೆ, 100 tins ಕ್ರೆಡಿಟಲ್ಲಿ ಸೇಲ್ ಆಗಿದೆ. ಸೊ ಅದರಲ್ಲಿ ಆ ಸಾಲಕ್ಕೆ ಪಡೆದುಕೊಂಡ ಕಸ್ಟಮರ್ 80% ಸಾಲವನ್ನು ಅಥವಾ 80% ಆಫ್ ದ ಅಮೌಂಟು ಪೇ ಮಾಡಿದ್ದಾನೆ. 20% ಆಫ್ ದ ಅಮೌಂಟು ಅವನಿಗೆ ಪೇ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ 20% ಇಲ್ಲಿ ಬ್ಯಾಡ್ ಡೆಟ್ಸ್. ಅದಕ್ಕಾಗಿದೆ ಅಲ್ಲಿ 1% ಡೆಲ್ ಕ್ರೆಡರಿ ಫಸ್ಟೇ ಘೋಷಣೆ ಮಾಡಿ ಕೊಟ್ಟದ್ದು ಅಥವಾ ಆಫರ್ ಆಗಿ ಕೊಟ್ಟದ್ದು. ಸೊ ನೆಕ್ಸ್ಟ್, ಲಕ್ಷ್ಮಿ ರಿಪೋರ್ಟೆಡ್ ಎ ಲಾಸ್ ಆಫ್ 10 tins ಡ್ಯೂ ಟು ಲೀಕೇಜ್. ದಿಸ್ ಲೈನ್ ಇಂಡಿಕೇಟ್ಸ್ ನಾರ್ಮಲ್ ಲಾಸ್. Lakshmi reported a loss of 10 tins due to leakage. Underline due to leakage, that indicates normal loss. So ಟೋಟಲಿ ಈ ಪ್ರಾಬ್ಲಮಲ್ಲಿ ನಾರ್ಮಲ್ ಲಾಸ್ ಆ್ಯಸ್ ವೆಲ್ ಆ್ಯಸ್ ಅಬ್ನಾರ್ಮಲ್ ಲಾಸ್ ಎರಡು ಕೂಡ ಬಂದಿದೆ. ಸೊ ಎರಡು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಯಾವ ರೀತಿ ಕನ್ಸೈನ್ಮೆಂಟ್ ಅಕೌಂಟ್ ಮಾಡೋದು ಅಂತ ನೋಡುವ. ಅಲ್ಲಿ ಅವರು ಪ್ರಿಪೇರ್ ಮಾಡಲಿಕ್ಕೆ ಮೆನ್ಷನ್ ಮಾಡಿದ್ದಾರೆ ಯಾವುದನ್ನೆಲ್ಲ ಪ್ರಿಪೇರ್ ಮಾಡಬೇಕು ಅಂತ. ಕನ್ಸೈನ್ಮೆಂಟ್ ಅಕೌಂಟ್, ಲಕ್ಷ್ಮಿ ಅಕೌಂಟ್, ಅಬ್ನಾರ್ಮಲ್ ಲೆಸ್ ಅಕೌಂಟ್ in the books of Nandini Limited, and prepare commission account and bad debts in the books of Lakshmi. So ಎರಡು both the parties ಅಕೌಂಟಲ್ಲಿ ಬೋತ್ ಪಾರ್ಟೀಸ್ನ ಹೆಡ್ಡಿಂಗಲ್ಲಿ ಅಕೌಂಟ್ಸ್ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ಲೆಟ್ಸ್ ಸಿ ದ ಸೊಲ್ಯೂಷನ್. ಫಸ್ಟಿಗೆ ನೀವು ಮಾಡಬೇಕಾದ್ದು ಅಬ್ನಾರ್ಮಲ್ ಲಾಸ್, ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಇಲ್ಲಿ 25 tins ಆಗಿದೆ, ಡೆಸ್ಟ್ರಾಯ್ ಆಗಿದೆ ಅಂತ ಅವರು ಹೇಳಿದ್ದು ಪ್ರಾಬ್ಲಮಲ್ಲಿ. ಸೊ ವ್ಯಾಲ್ಯೂ ಆಫ್ ಗೂಡ್ಸ್ ಡೆಸ್ಟ್ರಾಯ್ಡ್ 25 tins ಆಫ್ ಒಂದು ಟಿನ್ನಿಗೆ 200 ಕಾಸ್ಟ್ ಪ್ರೈಸ್ ಅಲ್ವಾ. 25 into 200 5,000. ಒಂದು ಟಿನ್ನಲ್ಲಿ 10 kgs ಇರ್ತದೆ, ಅದಕ್ಕೆ ಇಲ್ಲಿ ಬ್ರ್ಯಾಕೆಟಲ್ಲಿ ನಾನು ಬರೆದದು 250 kgs ಅಂತ. ಸೊ 25 tins ಅಂದರೆ 250 kgs ಆಗ್ತದೆ. ಒಂದು ಟಿನ್ನಲ್ಲಿ 10 kg ಇರ್ತದೆ ಅಲ್ವಾ. ಸೊ ವ್ಯಾಲ್ಯೂ ಆಫ್ ಗೂಡ್ಸ್ ಡೆಸ್ಟ್ರಾಯ್ಡ್ 25 tins into 200 ಕಾಸ್ಟ್ ಪ್ರೈಸ್, ಒಂದು ಟಿನ್ನಿಗೆ 200 5,000. ನೆಕ್ಸ್ಟ್, ಪ್ರಪೋರ್ಷನೇಟ್ ಎಕ್ಸ್ಪೆನ್ಸಸ್, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್
ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ 5000, ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸ್ 10,000 kgs ಇಂಟು ಅನ್ಸೋಲ್ಡ್ ಅಬ್ನಾರ್ಮಲ್ ಲಾಸ್ KGಸಲ್ಲಿ ನೋಡುವಾಗ 250 kgs. ನೋಡಿ ಇದು 25 tins ಅಂತ ಬರಿಬೋದಿತ್ತು, ಬಟ್ ಇಲ್ಲಿ 25 tins ಅಂತ ಬರೀಲ್ಲ, ಯಾಕೆಂದರೆ ಇಲ್ಲಿ KGs ಲೆಕ್ಕದಲ್ಲಿ ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸ್ ಇದೆ. ಸೊ ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸ್ KGs ಲೆಕ್ಕದಲ್ಲಿರುವಾಗ ಇದು ಕೂಡ KG ಲೆಕ್ಕದಲ್ಲೇ 250 kgs ಆಗ್ತದೆ. ದಿಸ್ ಈಸ್ ಸಿಮಿಲರ್, ಸೇಮ್. ಅದು 25 tins ಅಂದರೂ ಒಂದೇ, 250 kgs ಅಂದರೂ ಕೂಡ ಒಂದೇ. ಸೊ ದ್ಯಾಟ್ ಕಮ್ಸ್ 125. ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ 5125. ನೆಕ್ಸ್ಟ್ ಸೆಕೆಂಡಾಗಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಕ್ಯಾಲ್ಕುಲೇಷನ್ ಆಫ್ ಕ್ವಾಂಟಿಟಿ ಆಫ್ ಅನ್ಸೋಲ್ಡ್ ಸ್ಟಾಕ್. ಅಂದರೆ ಇಲ್ಲಿ ಅನ್ಸೋಲ್ಡ್ ಆದ ಸ್ಟಾಕ್ ಎಷ್ಟು. ಯಾಕೆ ಇದು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ನಾರ್ಮಲ್ ಲಾಸ್ ಅಬ್ನಾರ್ಮಲ್ ಲಾಸ್ ಎರಡೂ ಕೂಡ ಬಂದಿದೆ. ಆ ಕಾರಣದಿಂದ ಒಂದು ಕ್ಯಾಲ್ಕುಲೇಷನ್ ಮಾಡೋದು ಬೆಟರ್. ಯಾಕೆಂದರೆ ಅದು ಕ್ಯಾಲ್ಕುಲೇಷನ್ ಮಾಡಿದರೆ ನಮಗೆ ಕನ್ಸೈನ್ಮೆಂಟ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಒಂದೊಂದು ಲೈನನ್ನು ಬರೆದಿದ್ದೇನೆ, ಬರಿತಾ ಹೋಗುವಂಥದ್ದು, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು. ನೋಡಿ, ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸು 10,000 ಅಲ್ವಾ, ಅದರಲ್ಲಿ ಲೆಸ್ ಅಬ್ನಾರ್ಮಲ್ ಲಾಸ್ ಎಷ್ಟು? ಅಬ್ನಾರ್ಮಲ್ ಲಾಸ್ ನಮಗೆ ಬಂದುಬಿಟ್ಟು 250 kgs ನಾವೀಗ ಮೆನ್ಷನ್ ಮಾಡಿದ್ವಿ. ಸೊ ರಿಮೈನಿಂಗ್ 9,750. ನೆಕ್ಸ್ಟ್ ಲೆಸ್ ಕ್ವಾಂಟಿಟಿ ಆಫ್ ಗೂಡ್ಸ್ ಸೋಲ್ಡ್, 750 ಗೂಡ್ಸ್ ಸೋಲ್ಡ್ ಆಗಿದೆ ಅಲ್ವಾ, 750 ಟಿನ್ಸ್. ಸೊ 7,500 kgs ಸೋಲ್ಡ್ ಆಗಿದೆ. 750 ಟಿನ್ಸಲ್ಲಿ 7,500 kgs, ಇದೆಲ್ಲ KGs ಲೆಕ್ಕದಲ್ಲಿ ಇದೆ. ಓಕೆ, ಸೊ 7,500 kgs ಸೋಲ್ಡ್ ಆಗಿದೆ. ಸೊ ರಿಮೈನಿಂಗ್ 2,250. ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ಲಾಸ್, ಲೆಸ್ ನಾರ್ಮಲ್ ಲಾಸ್ ಡ್ಯೂ ಟು ಲೀಕೇಜ್ 10 ಟಿನ್. ಸೊ 10 ಟಿನ್ನಲ್ಲಿ 100 kg. ಸೊ ಡಿಫರೆನ್ಸ್ ಕ್ಯಾಲ್ಕುಲೇಷನ್ ಆಫ್ ಅಥವಾ ಕ್ವಾಂಟಿಟಿ ಆಫ್ ಅನ್ಸೋಲ್ಡ್ ಸ್ಟಾಕ್ 2,150. ಆಯಿತಾ, ಎರಡು ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಥರ್ಡ್ ವರ್ಕಿಂಗ್ ನೋಟ್, ಕನ್ಸೈನ್ಮೆಂಟ್ ಸ್ಟಾಕ್. ಇನ್ ದಿಸ್ ಪ್ರಾಬ್ಲಮ್ ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ, ಇನ್ ದಿಸ್ ಪ್ರಾಬ್ಲಮ್ ದೇರ್ ಈಸ್ ಅಬ್ನಾರ್ಮಲ್ ಲಾಸ್ ಆಸ್ ವೆಲ್ ಆಸ್ ನಾರ್ಮಲ್ ಲಾಸ್. ಹೆನ್ಸ್ ದ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಇದು ನೀವು ಬರ್ಕೊಳ್ಬೇಕು, ಅದಕ್ಕೋಸ್ಕರ ವಿಡಿಯೋಲಿ ಸ್ಪೆಷಲಾಗಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಬರ್ಕೊಂಡು ಆಮೇಲೆ ನಾವು ನಾರ್ಮಲ್ ಲಾಸ್ ಆ್ಯಸ್ ವೆಲ್ ಆ್ಯಸ್ ಅಬ್ನಾರ್ಮಲ್ ಲಾಸ್ ಬಂದಾಗ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ವಿಧಾನ ಈ ರೀತಿ ಇರ್ತದೆ. ಯಾಕೆಂದರೆ ಇದು ಒಂದು ವ್ಯತ್ಯಸ್ತವಾದ ಪ್ರಾಬ್ಲಮ್, ಅದನ್ನು ನಾನು ತುಂಬ ಕೇರ್ಫುಲ್ಲಾಗಿ ಮಾಡಿರೋದು. ಕನ್ಸೈನ್ಮೆಂಟ್ ಅಕೌಂಟಲ್ಲಿ ನಾರ್ಮಲ್ ಲಾಸ್ ಆ್ಯಸ್ ವೆಲ್ ಆ್ಯಸ್ ಅಬ್ನಾರ್ಮಲ್ ಲಾಸ್ ಎರಡೂ ಕೂಡ ಬಂದಂತಹ ಪ್ರಾಬ್ಲಮ್ ಆಗಿದೆ. ಎರಡೂ ಕೂಡ ಬಂದಾಗ ಈ ಫಾರ್ಮುಲಾ ನಾವು ಯೂಸ್ ಮಾಡಬೇಕಾಗ್ತದೆ. ನೋಡಿ, ಸ್ವಲ್ಪ ಲೆಂತಿ ಫಾರ್ಮುಲಾ, ಈ ಫಾರ್ಮುಲಾ ನೀವು ಬೈ ಹಾರ್ಟ್ ಮಾಡಲೇಬೇಕಾಗ್ತದೆ. ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಸರಿಯಾಗಿ ನೋಡ್ಕೊಳ್ಳಿ, ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಹೋಲ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಗೂಡ್ಸ್ ಸೆಂಟ್ ಮೈನಸ್ ನಾರ್ಮಲ್ ಲಾಸ್ ಮೈನಸ್ ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಲಾಸ್. ಇಲ್ಲಿ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್, ಸರಿಯಾಗಿ ನೋಡಿ, ಇಲ್ಲಿ ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಲಾಸ್. ಹೋಲ್ ಇಂಟು, ಎಲ್ಲವನ್ನು ಹೋಲಾಗಿ ಇಂಟು ಮಾಡುವಂಥದ್ದು ಅನ್ಸೋಲ್ಡ್ ಸ್ಟಾಕ್. ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಇಲ್ಲ, ನೋಡ್ಕೊಳ್ಳಿ. ಅನ್ಸೋಲ್ಡ್ ಸ್ಟಾಕ್, ದಿಸ್ ಈಸ್ ಅನ್ಸೋಲ್ಡ್ ಸ್ಟಾಕ್. ಈಗ ನಾವು ವ್ಯಾಲ್ಯೂ ಹಾಕ್ತಾ ಹೋಗುವಂಥದ್ದು. ನೋಡಿ, ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್, ಕಾಸ್ಟ್ ಎಷ್ಟು? 200 ಇಂಟು 10,000 ಗೂಡ್ಸ್ ಸೆಂಟ್ ಆದದ್ದು. ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸ್ 10,000 ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 5,000 ಮೈನಸ್ 5,125. ದಿಸ್ ಈಸ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಸರಿಯಾಗಿ ನೋಡಿ, 5,125 ಹೋಲ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಗೂಡ್ಸ್ ಸೆಂಟ್ 10,000 ಮೈನಸ್ ನಾರ್ಮಲ್ ಲಾಸ್ 100 ಮೈನಸ್ ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಲಾಸ್. ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಲಾಸ್ 250 ಹೋಲ್ ಇಂಟು 2,150 ಇಸ್ ಅನ್ಸೋಲ್ಡ್ ಸ್ಟಾಕ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು. ಸರಿಯಾಗಿ ನೋಡ್ಕೊಳ್ಳಿ. ಮೊನ್ನೆ ಒಂದು ಸ್ಟೂಡೆಂಟು ಫಸ್ಟ್ BCom ಎದು ಕಾಣ್ತದೆ, ಒಬ್ಬರು ಸ್ಟೂಡೆಂಟ್ ನಾರ್ಮಲ್ ಲಾಸ್ ಬಂದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಆ ಫಾರ್ಮುಲಾ ಹಾಕಿ ಹೇಗೆ ಮಾಡುವಂಥದ್ದು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದರು. ಸೊ ಈ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮಗೆ ಅದು ಕ್ಲಿಯರ್ ಆಗ್ಬೋದು ಅಂತ ಭಾವಿಸ್ತೇನೆ.
ನೀವು ಕನ್ಫ್ಯೂಸ್ ಮಾಡೋದಿಲ್ಲ ಅಂದರೆ ಹೆಚ್ಚಾಗಿ ಈ ಫಾರ್ಮುಲಾದಲ್ಲಿ ಇಲ್ಲಿ ಎರಡೂ ಕಡೆ ಅಬ್ನಾರ್ಮಲ್ ಲಾಸ್ ಅಂತ ಇರುತ್ತೆ, ಮೈನಸ್ ಅಬ್ನಾರ್ಮಲ್ ಲಾಸ್. ಇಲ್ಲಿ ಆ್ಯಕ್ಚುಲಿ ವ್ಯಾಲ್ಯೂವನ್ನು ತೊಗೊಳ್ಬೇಕು, ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ದಟ್ ಈಸ್ 5125. ಇಲ್ಲಿ ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಲಾಸ್ ಕೆಳಗಡೆ 250. ಓಕೆ, ಅದು ಕನ್ಫ್ಯೂಸ್ ಮಾಡಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅದಕ್ಕೆ ಮುಂದಕ್ಕೆ ಹೋಗುವ. 200 into 10,000 2 lakh plus 5,000 minus 5,125 whole divided by 10,000 minus 100 9,900 minus 250 into 2,150. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವಾಗ 2 lakh plus 5,000 2 lakh 5,000 minus 5,125 ಇದೆ, whole divided by 9,900 minus 250 9,650 into 2,150. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವಾಗ ಇದು 2 lakh 5,000 ಮೈನಸ್ 5,125 ಕ್ಯಾಲ್ಸ್ ಮಾಡಿದಾಗ 1,99,875 ಹೋಲ್ ಡಿವೈಡೆಡ್ ಬೈ 9,650 ಇಂಟು 2,150. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ 44,532. ದಿಸ್ ಈಸ್ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ಸೊ ನಾರ್ಮಲ್ ಲಾಸ್ ಬಂದಾಗ, ನಾರ್ಮಲ್ ಲಾಸ್ ಮತ್ತು ಅಬ್ನಾರ್ಮಲ್ ಲಾಸ್ ವೆನ್ ಎವರ್ ಅಪಿಯರ್ಸ್ ಇನ್ ಎ ಪ್ರಾಬ್ಲಮ್ ಯು ಶುಡ್ ಕ್ಯಾಲ್ಕುಲೇಟ್ ಲೈಕ್ ದಿಸ್. ಇದೇ ಫಾರ್ಮುಲಾ ಹಾಕಿ ಇಲ್ಲಿ ವ್ಯಾಲ್ಯೂ, ಇಲ್ಲಿ ಕ್ವಾಂಟಿಟಿ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಅನ್ಸೋಲ್ಡ್ ಸ್ಟಾಕ್ ಇಂಟು ಹೋಲ್ ಇಂಟು ಅನ್ಸೋಲ್ಡ್ ಸ್ಟಾಕ್, ಇದೇ ಥರ ಕ್ಲೋಸಿಂಗ್ ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟೇ, ಇದರಲ್ಲಿ ವರ್ಕಿಂಗ್ ನೋಟ್ ಇರುವಂಥದ್ದು ಇಷ್ಟೇ. ಇದಾಗಿದೆ ಇಲ್ಲಿ ವಿಶೇಷವಾಗಿರುವಂಥದ್ದು. ಇನ್ನು ನಾವು ಕನ್ಸೈನ್ಮೆಂಟ್ ಅಕೌಂಟ್ ಆ್ಯಸ್ ಯೂಶುವಲ್ ಮಾಡುವ ಹಾಗೆ ಪ್ರಿಪೇರ್ ಮಾಡುವಂಥ ಹೋಗೋದು. ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 200 into 10,000. ದಿಸ್ ಈಸ್ 200 into 10,000. ಕಾಸ್ಟ್ ಪ್ರೈಸ್ 200 and 10,000 ಟೋಟಲ್ ಕ್ವಾಂಟಿಟಿ ಆಫ್ ಗೂಡ್ಸ್ 2 lakh. ಟು ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ 5,000 ಒಂದೇ. ಟು ಎ ಲಕ್ಷ್ಮೀಸ್ ಅಕೌಂಟ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ ಗೋಡೌನ್ ರೆಂಟ್ 2,000, ಸೆಲ್ಲಿಂಗ್ ಅಡ್ವರ್ಟೈಸ್ಮೆಂಟ್ 7,500, ಟೋಟಲ್ ಎಕ್ಸ್ಪೆನ್ಸ್ ಆಫ್ ಕನ್ಸೈನಿ 9,500. ನೆಕ್ಸ್ಟ್ ಬಂದುಬಿಟ್ಟು ಕ್ರೆಡಿಟ್ ಸೈಡಲ್ಲಿ ಬೈ ಲಕ್ಷ್ಮೀಸ್ ಅಕೌಂಟ್ ಸೇಲ್ ಪ್ರೊಸೀಡ್ಸ್ ಅಥವಾ ಬೈ ಅಬ್ನಾರ್ಮಲ್ ಲಾಸ್. ಸಾಧಾರಣವಾಗಿ ನಾವು ಫಸ್ಟ್ ಬರಿತಾ ಇದ್ದು ಅಬ್ನಾರ್ಮಲ್ ಲಾಸ್, ದಟ್ ಈಸ್ ಆ್ಯಸ್ ಪರ್ ನೋಟ್ ಪ್ರಕಾರ ಅಬ್ನಾರ್ಮಲ್ ಲಾಸ್ 5,125. ಬೈ ಲಕ್ಷ್ಮೀಸ್ ಅಕೌಂಟ್ 750 ಟಿನ್ಸ್ ಸೋಲ್ಡ್ ಆಗಿದೆ ಅಂತ ಹೇಳಿದ್ದಾರೆ ಫಸ್ಟಿಗೆ ಅಟ್ ₹300. ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದರೆ, ನಮ್ಮ ಪ್ರಾಬ್ಲಮಲ್ಲಿ ಹೇಳಿದರು 750 ಟಿನ್ಸ್ ಸೋಲ್ಡ್ ಎಟ್ 30 per kg ಅಂತ. 30 per kg ಆಗುವಾಗ ಒಂದು ಟಿನ್ನಿಗೆ 300 ಆಗ್ತದೆ. ಓಕೆ, ಯಾಕೆಂದರೆ ಒಂದು ಟಿನ್ನಲ್ಲಿ 10 kgs ಇರ್ತದಲ್ವಾ. ಇಲ್ಲಿ 30 per kg, ನೀವೀಗ 30 per kgಯಲ್ಲೇ ಮಾಡಬಹುದು. ಹೇಗೆ ಮಾಡಬೇಕು ಅಂತ ಹೇಳಿದರೆ, ಕ್ವಾಂಟಿಟಿ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು 750 ಟಿನ್ಸ್. 750 ಟಿನ್ಸ್ ಅದರಲ್ಲಿರುವ kgs ಎಷ್ಟು 7,500 kgs. 7,500 into 30 that becomes 2,25,000. ಹಾಗೆ ಮಾಡಿದರೂ 2,25,000 ಬರ್ತದೆ. ಅಥವಾ 750 ಟಿನ್ಸ್ ಎಟ್ ₹300 2,25,000 ಬರುವಂಥದ್ದು. ನೆಕ್ಸ್ಟ್ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ನಾವೀಗ ಕಂಡುಹಿಡಿದಂತು ಆ್ಯಸ್ ಪರ್ ನೋಟು 3 44,532. ನೆಕ್ಸ್ಟ್ ಕಮಿಷನ್, ಇಲ್ಲಿ ಕಮಿಷನ್ ನೋಡಿ, ಟು ಲಕ್ಷ್ಮೀಸ್ ಅಕೌಂಟ್ ಕಮಿಷನ್ 4%, 3 + 1 4%, 2,25,000 ಮೇಲೆ 4% 9,000. ನೆಕ್ಸ್ಟ್ ಪ್ರಾಫಿಟ್ ಆನ್ ಲಾಸ್ ಅಕೌಂಟ್ 51,157 ಬೋತ್ ಸೈಡ್ ಟೋಟಲ್. ಲಕ್ಷ್ಮೀಸ್ ಅಕೌಂಟ್ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದರೆ ಕನ್ಸೈನೀಸ್ ಅಕೌಂಟ್ ಎಲ್ಲ ಪೋಸ್ಟಿಂಗ್. ಇಲ್ಲಿ ಯಾವುದೇ ಬಿಲ್ಸ್ ರಿಸೀವೇಬಲ್ ಬಿಲ್ಸ್ ಪೇಯಬಲ್ ಇಲ್ಲ. ಇಲ್ಲಿಂದ ಟು ಲಕ್ಷ್ಮೀಸ್ ಅಕೌಂಟ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ 9,500, ಇಲ್ಲಿಂದ ಒಂದು ಬೈ ಕನ್ಸೈನ್ಮೆಂಟ್ 9,500, ಇನ್ನೊಂದು ಬೈ ಕನ್ಸೈನ್ಮೆಂಟ್ 9,000 ಇದು ಕಮಿಷನ್. ಇನ್ನೊಂದು ಇಲ್ಲಿ ಲಕ್ಷ್ಮೀಸ್ ಅಕೌಂಟ್ ಇಲ್ಲಿರುವಂಥದ್ದು ಬೈ ಲಕ್ಷ್ಮೀಸ್ ಅಕೌಂಟ್ ಇದೆ. ಪೋಸ್ಟಿಂಗ್ ಮಾಡುವಾಗ ಕನ್ಸೈನ್ಮೆಂಟ್ ಅಕೌಂಟ್ 2,25,000 ಇದನ್ನೇ ಪೋಸ್ಟಿಂಗ್ ಮಾಡಿದಂತು. ಓಕೆ, ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್. ನಾವು ಯೂಶುವಲ್ ಇಲ್ಲಿ ಫೈನಲ್ ಸೆಟಲ್ಮೆಂಟ್ ಮಾಡಬೇಕು, ಗೊತ್ತಿದೆಯಲ್ಲ, ಬ್ಯಾಲೆನ್ಸಿಂಗ್ ಫಿಗರ್ 2,06,500. ಇನ್ನು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಎಲ್ಲಿದೆ ಅಂತ ನೋಡುವಂಥದ್ದು. ಅಬ್ನಾರ್ಮಲ್ ಲಾಸ್ ಬೈ ಅಬ್ನಾರ್ಮಲ್ ಲಾಸ್ 5,125 ಇದೆ. ಸೊ ಟು ಕನ್ಸೈನ್ಮೆಂಟ್ 5,125. ಬೈ ಬ್ಯಾಂಕ್ ಅಕೌಂಟ್ ದಿಸ್ ಈಸ್ ಇನ್ಶೂರೆನ್ಸ್ ಕ್ಲೈಮ್ಡ್. ನಾವು ಪ್ರಾಬ್ಲಮಲ್ಲಿ ನೋಡಿದ್ದೆವು, ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ 4,500. ಬೈ ಉಳಿದದು ಡಿಫರೆನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 625.
ಸೊ ಬೋತ್ ಸೈಡ್ ಟೋಟಲ್ 5125. ಇನ್ ಅದರ್ ಬುಕ್ಕಲ್ಲಿ, ಇನ್ ದ ಬುಕ್ಸ್ ಆಫ್ ಲಕ್ಷ್ಮಿ ಮಂಗಳೂರು, ಕನ್ಸೈನಿಯ ಬುಕ್ಕಲ್ಲಿ ಕನ್ಸೈನರ್ನ ಅಕೌಂಟ್ ಮಾಡುವಾಗ ಫಸ್ಟು ಕನ್ಸೈನಿಯ ಏನೆಲ್ಲ ವಿಷಯಗಳಿದೆ ಅದನ್ನೆಲ್ಲ ನೋಡುವಂಥದ್ದು. ಒಂದು ಕನ್ಸೈನಿಗೆ ಕಮಿಷನ್ ಇದೆ, ಇಲ್ಲಿ 9000. ಇನ್ನೊಂದು ಕನ್ಸೈನಿಯ ಎಕ್ಸ್ಪೆನ್ಸಸ್ ಇದೆ, ಅದನ್ನು ನೋಟ್ ಮಾಡುವಂಥದ್ದು. ಸೊ ಇಲ್ಲಿ ಬೈ ಇದೆ, ಬೈ ಕನ್ಸೈನ್ಮೆಂಟ್ ಅಂತಿದೆ. ಸೊ ಇಲ್ಲಿಗೆ 2 ಆಗ್ತದೆ. ಫಸ್ಟು 2 ಬ್ಯಾಂಕ್ ಅಕೌಂಟ್, ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ. ಓಕೆ, ದಿಸ್ ಈಸ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ 9500. 2 ಕಮಿಷನ್ ಅಕೌಂಟ್, ಕಮಿಷನ್ ಆಫ್ ಕನ್ಸೈನಿಯ ಕಮಿಷನ್ ನೋಡಿ, ಕನ್ಸೈನಿಯ ಕಮಿಷನ್ ಇಲ್ಲಿ 2 ಕಮಿಷನ್ ಕನ್ಸೈನಿ. ಇದೇ ಸ್ಟೆಪ್ಪಲ್ಲಿ ಇದೇ ರೀತಿಯಲ್ಲಿ ಬರ್ತದೆ, ಎಂಟ್ರಿಗಳು ಇದೇ ಸಿಮಿಲರ್ ಆಗಿ ಬರ್ತದೆ. ಇಲ್ಲಿ 2 ಬ್ಯಾಂಕ್ ಅಕೌಂಟ್, ಎಕ್ಸ್ಪೆನ್ಸ್ ಆಫ್ ಕನ್ಸೈನಿ, 2 ಕಮಿಷನ್ ಆಫ್ ಕನ್ಸೈನಿ 9000. ನೆಕ್ಸ್ಟ್ ಇದು ಮತ್ತೆ ಬ್ಯಾಲೆನ್ಸಿಂಗ್ ಫಿಗರ್ ಮತ್ತೆ ನೋಡುವ. ಇಲ್ಲಿ ನೋಡಿ, ಬೈ ಬ್ಯಾಂಕ್ ಅಕೌಂಟ್, ಬೈ ಕನ್ಸೈನ್ಮೆಂಟ್ ಡೆಟರ್ಸ್ ಎರಡನ್ನು ವ್ಯತ್ಯಸ್ತವಾಗಿ ಅಥವಾ ಡಿಫ್ರೆನ್ಷಿಯೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಇಲ್ಲಿ 650 ಟನ್ಸ್ ನಾನು ಹೇಳಿದೆ ಮೊದಲೇ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡೋಕೆ ಹೇಳಿದೆ. 650 ಟಿನ್ಸ್ ಕ್ಯಾಶಲ್ಲಿ ಸೇಲ್ ಆಗಿದೆ, 100 ಟಿನ್ಸ್ ಕ್ರೆಡಿಟಲ್ಲಿ ಸೇಲ್ ಆಗಿದೆ. ಸೊ ಹಾಗೆ ಡಿಫ್ರೆನ್ಷಿಯೇಟ್ ಮಾಡಿದ್ದು. ಬೈ ಬ್ಯಾಂಕ್ ಅಕೌಂಟ್ ಕ್ಯಾಶಲ್ಲಿ ಸೇಲ್ ಆದ ಕಾರಣ ಬೈ ಬ್ಯಾಂಕ್ ಅಕೌಂಟ್ 650 ಟಿನ್ಸ್ ಇಂಟು 300 ಅಥವಾ 6500 kgs ಇಂಟು 30, 1,95,000. ದಿಸ್ ಈಸ್ ಕ್ಯಾಶಲ್ಲಿ ಸೇಲ್ ಆಗಿದೆ. ಇದು ಕ್ರೆಡಿಟಲ್ಲಿ ಎ ಕಸ್ಟಮರ್ ಹೂ ಹ್ಯಾಡ್ ಪರ್ಚೇಸ್ಡ್ 100 ಟಿನ್ಸ್ ಅಂತ ಇತ್ತಲ್ಲ, ಅದಕ್ಕೆ ಇರುವಂತಹ ಎಂಟ್ರಿ. ಬೈ ಕನ್ಸೈನ್ಮೆಂಟ್ ಡೆಟರ್ಸ್ 100 ಟಿನ್ಸ್ ಇಂಟು 300, 30,000. ಸೊ ಇದು ಯಾಕೆ ಈ ರೀತಿ ಡಿಫ್ರೆನ್ಷಿಯೇಟ್ ಮಾಡಿ ತೋರಿಸೋದು ಅಂತ ಹೇಳಿದರೆ, ಇದು ಕ್ಯಾಶಲ್ಲಿ ಎಲ್ಲ ಕ್ಯಾಶ್ ಬಂದಿದೆ ಈ ಹಣ, ಇದು ಕ್ರೆಡಿಟ್ ಹೋಗಿ ಅದರಲ್ಲಿ ಬ್ಯಾಡ್ ಡೆಟ್ಸ್ ಬಂದಿದೆ, ಅಂದರೆ ಇರ್ರಿಕವರಬಲ್. ಅವನಿಗೆ ಎ ಕಸ್ಟಮರ್ ಹೂ ಹ್ಯಾಡ್ ಪರ್ಚೇಸ್ಡ್ 100 ಟಿನ್ಸ್ ವಾಸ್ ಅನೇಬಲ್ ಟು ಪೇ 20% ಆಫ್ ದ ಅಮೌಂಟ್. ಸೊ ಅವನು ಈ 30,000ಅಲ್ಲಿ ಆ 30,000ನ 20% ಹಣವನ್ನು ಪಾವತಿಸಲಿಲ್ಲ ಆ ಕಸ್ಟಮರ್. 100 ಟಿನ್ಸ್ ಪರ್ಚೇಸ್ ಮಾಡಿದ ಕಸ್ಟಮರ್ 30,000 ಪಾವತಿಸಬೇಕಿತ್ತು, ಬಟ್ ಅವನು 30,000 ಪಾವತಿಸಲಿಲ್ಲ. ಅದರಲ್ಲಿ 20%, ಅಂದರೆ 30,000ನ 20% ಅಂದರೆ 6,000 ಬ್ಯಾಡ್ ಡೆಟ್ಸ್ ಆಗಿದೆ ಇಲ್ಲಿ. ಸೊ ಅದಕ್ಕಾಗಿದೆ ಬ್ಯಾಡ್ ಡೆಟ್ಸ್ ಅಕೌಂಟ್ ಶೋ ಮಾಡಿ ಅಂತ ಹೇಳಿದ್ದು. ಸೊ ಇಲ್ಲಿ ಬಂದು ನೋಡಿ ಬ್ಯಾಡ್ ಡೆಟ್ಸ್ ಅಕೌಂಟ್ ಸಿಂಪಲ್. ಇಲ್ಲಿ ನೋಡಿ ಬ್ಯಾಡ್ ಡೆಟ್ಸ್ ಎಷ್ಟು ಅಂತ ನಾನು ಇಲ್ಲಿ ಹೇಳಿದೆ, ಕ್ಯಾಲ್ಕುಲೇಟ್ ಮಾಡಿ ಹೇಳಿದೆ. 30,000 ಟೋಟಲ್ ಡೆಟರ್ಸ್, ಅದರಲ್ಲಿ 20% ಬ್ಯಾಡ್ ಡೆಟ್ಸ್ ಅಲ್ವಾ, 20% ಎನೇಬಲ್ ಟು ಪೇ. ಇಟ್ಸ್ ಸೊ 20% ಬ್ಯಾಡ್ ಡೆಟ್ಸ್. 30,000 ಇಂಟು 20% ಈಸ್ 6,000. ಇಲ್ಲಿ ಬೈ ಕನ್ಸೈನ್ಮೆಂಟ್ ಡೆಟರ್ಸ್ ಇದೆ, ಬ್ಯಾಡ್ ಡೆಟ್ಸ್ ಅಕೌಂಟಿಗೆ ಹೋಗುವ 2 ಕನ್ಸೈನ್ಮೆಂಟ್ ಡೆಟರ್ಸ್ 6,000. ಇದು 30,000ನ 2%, 30,000ನ 20%, 6,000. ಅದನ್ನು ಬೈ ಕಮಿಷನ್ ಅಕೌಂಟ್ನಿಂದ ವಸೂಲು ಮಾಡಿದ್ದಾರೆ ಅಂತ ಅರ್ಥ. ಅಂದರೆ ಕನ್ಸೈನಿಯ ಕಮಿಷನ್ ಎಷ್ಟು ಸಿಕ್ಕಿದೆ? ಕನ್ಸೈನಿಗೆ ಕಮಿಷನ್ 9,000 ಸಿಕ್ಕಿದೆ. ಈ 9,000ನಿಂದ 6,000 ಕನ್ಸೈನರ್ ವಸೂಲು ಮಾಡಿದ್ದಾನೆ, ಕಟ್ ಮಾಡಿದ್ದಾನೆ. ಯಾಕೆಂದರೆ ಅವನಿಗೆ 1% ಡೆಲ್ ಕ್ರೆಡರಿ ಕಮಿಷನ್ ಘೋಷಣೆ ಮಾಡಿದ್ದ, ಆಫರ್ ಮಾಡಿದ್ದ. ಅದರ ಪ್ರಕಾರ ಅವನು ಯಾವುದೇ ಬ್ಯಾಡ್ ಡೆಟ್ಸನ್ನು ಇಟ್ಕೊಳ್ಬಾರ್ದಿತ್ತು. ಬ್ಯಾಡ್ ಡೆಟ್ಸ್ನ ರಿಸ್ಕ್ ಅವನೇ ತೊಗೊಳ್ಬೇಕು, ಕನ್ಸೈನಿಯೇ ತೊಗೊಳ್ಬೇಕು. ಸೊ ಕನ್ಸೈನಿಯನ್ ಏನು ಮಾಡಿದ, ಅವನಿಗೆ 20% ಆಫ್ ದ ಅಮೌಂಟು ಒಂದು ಕಸ್ಟಮರ್ನಿಂದ ರಿಕವರ್ ಮಾಡಲಿಕ್ಕೆ, ವಸೂಲಿ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಿ ಲಾಸ್ಟ್. ಬ್ಯಾಡ್ ಡೆಟ್ಸ್ ರಿಕವರ್ ಮಾಡಲಿಲ್ಲ, ಅದು ಡೆಟರ್ಸನ್ನು ರಿಕವರ್ ಮಾಡಲಿಲ್ಲ, ಆಗ ಬ್ಯಾಡ್ ಡೆಟ್ಸ್ ಆಯಿತು 6,000. ಸೊ ಈ 6,000ಅನ್ನು ಅವನ ಕಮಿಷನ್ನಿಂದ ಹಿಡಿದಿಟ್ಕೊಂಡ, ಯಾರು? ಕನ್ಸೈನರ್. ಸೊ ಅವನಿಗೆ 9,000 ಕಮಿಷನ್ ಪಾವತಿಸಬೇಕಿತ್ತು, 6,000 ಅದರಿಂದ ಮೈನಸ್ ಮಾಡಿದ ಅಂತ ಅರ್ಥ. ಈ ಎಂಟ್ರಿಯ ಪ್ರಕಾರ ಹಾಗೆ ಅರ್ಥ. ಸೊ ದಿಸ್ ಈಸ್ ಅಬೌಟ್ ಈ ಪ್ರಾಬ್ಲಮ್. ಏನಾದರೂ ಡೌಟ್ ಇದ್ದರೆ ನಿಮಗೆ ಗ್ರೂಪಲ್ಲಿ ಹಾಕ್ಬೋದು, ಕೇಳ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು.